ಆಗಿರುವಂತ ಮ್ಯಾಜಿಕ್ ಏನ್ ಗೊತ್ತಾ, 10 ಗ್ರಾಮ್ ಬಂಗಾರಕ್ಕೆ 3,000 ರೂಪಾಯಿ ಡೌನ್ ಆಗಿದೆ, 1 ಗ್ರಾಮ್ ಮೇಲೆ 300 ರೂಪಾಯಿ ಡೌನ್ ಆಗಿದೆ. ಮ್ಯಾಜಿಕ್ ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ಟು ಹೋಗುತ್ತೆ, ಏನು ಕೊಂಡ್ಕೊಳ್ತೀನಿ ಅಂತ. ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡುಕೊಳ್ಳಿಕ್ಕೆ ಬೇರೆ ಏನೂ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ಗೆ ಬಂದು ಮಿತ್ರರೆ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ಗೆ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಮಾಡಬಹುದಾದ ಲೆವೆಲ್ಗೆ ನರೇಂದ್ರ ಮೋದಿ ಅವರು ಬ್ಲ್ಯಾಕ್ ಕ್ಯಾಶ್ ಅನ್ನ ಹಿಡಿದಿಟ್ಕೊಂಡಿರೋದ್ರಿಂದ 300 ರೂಪಾಯಿ ಚಿನ್ನದ ಬೆಲೆ ಡೌನ್ ಆಗಿದೆ, ನಿಮ್ಮ ಮಗಳ ಮದುವೆಯನ್ನ ಆರಾಮಾಗಿ ಮಾಡಬಹುದು ಅಂತೇಳಿ ನಮ್ಮ ಹೆಂಗ್ಪುಂಗ್ಲಿಯ ಖ್ಯಾತಿ ಚಕ್ರವರ್ತಿ ಸೂಲಿಬೆಲೆ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಚುನಾವಣಾ ಭಾಷಣದಲ್ಲಿ ಮಾತನಾಡಿರುವಂತಹ ವಿಡಿಯೋ ಇವತ್ತಿಗೂ ವೈರಲ್ ಆಗ್ತಾ ಇದೆ. ಈ ವ್ಯಕ್ತಿ ಹೇಳಿರುವಂತಹ ವಿಚಾರ, ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ? 1,30,000ಕ್ಕೂ ದಾಟಿದೆ, ಬೆಳ್ಳಿ 2 ಲಕ್ಷ ದಾಟಿದೆ. ಇಷ್ಟು ಸುಳ್ಳು ಹೇಳ್ತಾ ಇರುವಂತಹ ವ್ಯಕ್ತಿ, ಈ ವ್ಯಕ್ತಿ ಚುನಾವಣೆಗೆ ಓಟಿಗೋಸ್ಕರವಾಗಿ ಇಷ್ಟೊಂದು ಸುಳ್ಳು ಹೇಳ್ಬೇಕಾಗಿತ್ತ ಅಂತ ವಾಸ್ತವ ಸ್ಥಿತಿಯ ಬಗ್ಗೆ ಮಾತನಾಡಬೇಕಲ್ವಾ? ಅವರು ಇರುವಂತಹ ಚಿನ್ನದ ಬೆಲೆಯನ್ನ ಕಮ್ಮಿ ಮಾಡಿ 300 ರೂಪಾಯಿ ಡೌನ್ ಮಾಡಿ ಬಡವರ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಬಡವನ ಮನೆಯ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಚಿನ್ನವನ್ನೇ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಸಣ್ಣ ತಾಳಿ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ. ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಇವ್ರನ್ನ ಯಾರು ಪ್ರಶ್ನೆನೇ ಮಾಡೋದಿಲ್ವಾ? ಇವ್ರನ್ನ ಪ್ರಶ್ನೆ ಮಾಡೋದೇ ಇಲ್ಲ ಅನ್ನೋ ಧೈರ್ಯನ ಇಂಥವ್ರನ್ನ ಮಾಧ್ಯಮಗಳು, ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಇವ್ರನ್ನ ಚಿಂತಕ ಅಂತೇಳಿ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತಾರೆ. ಎಲ್ಲಿಂದ ಎಲ್ಲಿಗೋ ಫೋನ್ ಇನ್ ಮಾಡಿಸ್ಕೊಂಡು ಅಲ್ಲಿ ಮಾತಾಡಿಸ್ತಾರೆ. ಇವರಿಗೆ ಅಲ್ಲಿ ಅಲ್ಲಪ್ಪ ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ಈ ರೀತಿ ಚಿನ್ನದ ಬಗ್ಗೆ ಮಾತನಾಡಿದ್ರಿ, ಇನ್ನು ಏನೇನು ಬಗ್ಗೆನೋ ಮಾತಾಡಿದ್ರಿ, ಚಿನ್ನದ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತಿಷ್ಟು ಬೆಲೆ ಏರಿದೆಯಲ್ಲ ಅಂತ ಕೇಳಕ್ಕೆ ಇವ್ರಿಗೆ ಯಾರಿಗೂ ಧೈರ್ಯ ಇಲ್ವಾ? ಅಥವಾ ಇವರು ಅದೇ ಕ್ಯಾಟಗರಿಗೆ ಸೇರ್ಕೊಂಡ್ಬಿಟ್ರ? ನಾವು ಪ್ರಶ್ನೆ ಮಾಡ್ಬೇಕ್ರಿ. ನಾವು ಸುಮ್ಮನೆ ಏನೋ ಒಂದು ಯೂಟ್ಯೂಬ್ ಮಾಡಿದ್ವಿ, ಏನೋ ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿದ್ವಿ, ಏನೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಿ ಅಲ್ಲ. ಇಲ್ಲಿ ತಪ್ಪು ನಡೀತಾ ಇದೆ. ಯಾವರೋ ಪುಸ್ತಕ ಬರೆದಿರೋದಲ್ಲ, ಸ್ವತಃ ಚಕ್ರವರ್ತಿ ಸೂಲಿಬೆಲೆಯವರು ವೇದಿಕೆ ಮೇಲೆ ಮಾತನಾಡಿರುವಂತಹ ವಿಡಿಯೋ ಇದು ಸೃಷ್ಟಿ ಅಲ್ಲ. ಅವಾಗ AI ಇರಲಿಲ್ಲ, ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ. ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರುವಂತಹ ವಿಡಿಯೋಗಳನ್ನೇ ನಾವು ಒಂದು ಎಪಿಸೋಡ್ ಮಾಡಿದ್ರೆ 1 ವರ್ಷ ಎಪಿಸೋಡ್ ಮಾಡಬಹುದು, ಅಷ್ಟು ದೊಡ್ಡ ಎಪಿಸೋಡ್ ಆಗುತ್ತೆ. ಯಾತಕ್ಕೆ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಒಬ್ಬ ವ್ಯಕ್ತಿ ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತನಾಡಬೇಕಾಗುತ್ತೆ. ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಅವತ್ತು ಜನರ ದಾರಿಯನ್ನು ತಪ್ಪಿಸಿದಂತಹ ಇದೇ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಇವತ್ತು ಜನರ ಮುಂದೆ ಕ್ಷಮೆ ಕೇಳುವಂತ ಕೇಳಬೇಕು ತಾನೆ? ನಾವು ಕೇಳಬೇಕು ತಾನೆ? ಚಕ್ರವರ್ತಿ ಸೂಲಿಬೆಲೆ ಅವಿದ್ಯಾವಂತನ? ಇಂಜಿನಿಯರಿಂಗ್ ಸ್ಟೂಡೆಂಟು, ರಾಮಕೃಷ್ಣ ಆಶ್ರಮದಲ್ಲಿ ಓದ್ಕೊಂಡಿರುವಂತಹ ವ್ಯಕ್ತಿ, ಇತಿಹಾಸವನ್ನು ಓದ್ಕೊಂಡಿರುವಂತಹ ವ್ಯಕ್ತಿ. ಈ ವ್ಯಕ್ತಿ ಇಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಇಷ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ಸಹ ಇವತ್ತಿಗೂ ಸಹ ಅವರನ್ನು ಫಾಲೋ ಮಾಡ್ತಾ ಇರುವಂತಹ ಜನರು ಅಲ್ಲಲ್ಲಿ ಕಾಣ್ತಾ ಇದ್ದಾರಲ್ಲ, ನಿಜಕ್ಕೂ ಅವ್ರಿಗೆ ಏನಂತ ಹೇಳ್ಬೇಕ್ರಿ? ಯಾರೋ ಒಬ್ಬ ಒಂದು ಸುಳ್ಳು ಹೇಳಿದ್ರೆ ಒಂದು ಸುಳ್ಳು ಹೇಳಿದಾನೆ ಬಿಡು ಗೊತ್ತಿಲ್ದಂಗೆ ಅನ್ಬೋದು. 100 ಸುಳ್ಳುಗಳು ಅವರು ಮಾತನಾಡಿರುವಂತಹ ಭಾಷಣಗಳು ಇವತ್ತು ಟ್ರೋಲ್ ಆಗ್ತಾ ಇದ್ದಾವೆ. ಹೆಂಗ್ಪುಂಗ್ಲಿ ಅಂತ ಟೈಟ್ಲ್ ಕೊಡ್ತಾರೆ, ಟ್ರೋಲ್ ಪೇಜ್ಗಳಲ್ಲಿ ಆಹಾರ ಆಗ್ತಾ ಇದ್ದಾರೆ. ಚಿನ್ನದ ಬೆಲೆ ಎಷ್ಟಾಗಿದ್ದಾರೆ ಇವತ್ತು? ನರೇಂದ್ರ ಮೋದಿಯವರು ದೇಶಕ್ಕೆ ಅಚ್ಚೇ ದಿನ ತರ್ತೇನೆ ಅಂತ ಹೇಳಿದ್ದಂತಹ ನರೇಂದ್ರ ಮೋದಿಯವರು ಇವತ್ತು ಭಾರತದಲ್ಲಿ ಬಡ ಜನರು ಜೀವನ ಮಾಡಲಿಕ್ಕಾಗದಂತಹ ಪರಿಸ್ಥಿತಿಗೆ ತಂದಿಟ್ಟರು. ಜೀವನ ಮಾಡೋಕ್ಕಾಗೋ ಪರಿಸ್ಥಿತಿಯಲ್ಲಿ ಯಾವ ಕೆಲಸಕ್ಕೂ ಬಾರದಂತಹ ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನವರೆಗೂ ಅವರ ಅಧಿಕಾರ ವಹಿಸಿಕೊಂಡಾಗಿಂದ ಇವತ್ತಿನವರೆಗೂ ಭಾರತದ ಎಕಾನಮಿ ಯಾವ ರೀತಿ ಹೋಗ್ತಾ ಇದೆ, ವಿದೇಶಿ ಸಾಲ ಎಷ್ಟು ಮಾಡ್ತಾ ಇದ್ದಾರೆ, ಲಕ್ಷಗಟ್ಟಲೆ ವಿದೇಶಿ ಸಾಲ ಮಾಡಿ 25% ಬಡ್ಡಿ ಕಟ್ತಾ ಇದ್ದಾರೆ ಅಂತೇಳಿ ಬಡ್ಜೆಟಲ್ಲಿ ಹೇಳ್ತಾರೆ ಅವರು. ಈ ವರ್ಷದ ಬಡ್ಜೆಟ್ ಬರ್ತಾ ಇದೆ ಮುಂದಿನ ತಿಂಗಳು, ಅದರಲ್ಲೂ 25% ಬಡ್ಡಿ ಕಟ್ತಾರೆ. ಇಂತಹ ಹಣಕಾಸು ಸಚಿವರು, ಇಂತಹ ಪ್ರಧಾನಮಂತ್ರಿಗಳು, ಇವರುಗಳು ದೇಶವನ್ನು ಉಳಿಸ್ತಾರ ಅಂತಂದರೆ ಖಂಡಿತವಾಗಲೂ ಈ ಹೋಗ್ತಾ ಇರುವಂಥ ಸ್ಪೀಡ್ ನೋಡಿದ್ರೆ ಖಂಡಿತವಾಗಲೂ ಈ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಂತಹ ಬಹುಪರಾಗಿ ಹೇಳುವಂಥವ್ರು, ಹೊಗಳು ಭಟ್ಟರು ಇರುವವರೆಗೂ ಇಂಥವ್ರು ಗೆಲ್ತಾನೆ ಇರ್ತಾರೆ. ರಾಜಕಾರಣ ಅಂತಂದರೆ, ಜನಪ್ರತಿನಿಧಿ ಅಂತಂದರೆ ತನ್ನ ಕಾರ್ಯಗಳನ್ನು ತೋರಿಸಿ ಮತ ಕೇಳುವಂಥದ್ದು. ಇವರು ಮಾಡ್ತಾ ಇರೋದು ಏನು? ಭಾವನೆಗಳನ್ನು ಬಿತ್ತಿ ಮಾಡ್ತಾ ಇರುವಂಥದ್ದು.
ವೋಟ್ ಎಲೆಕ್ಷನ್ ಟೈಮ್ನಲ್ಲಿ ಒಂದೊಂದು ವೋಟಿಗೆ 10,000 ಕೊಡುವಂಥದ್ದು ಅಧಿಕೃತವಾಗಿ ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಮಾಡಿದ್ದೇನು, ಅಧಿಕೃತವಾಗಿ 10,000 ರೂಪಾಯಿ ಅಕೌಂಟ್ಗೆ ಹಾಕಿ ಗೆದ್ದಿದ್ದಂಥದ್ದಲ್ಲ ಇದು ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲಾದರೂ ಸಿಕ್ಕಿದ್ರೆ ಅವರಿಗೆ ಪ್ರಶ್ನೆ ಕೇಳ್ರಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ವೇದಿಕೆ ಮೇಲೆ ನೀವು ಹೇಳಿದ್ರಿ ಬ್ಲ್ಯಾಕ್ ಕ್ಯಾಶ್ ಅಂತ ಹೇಳಿದ್ರಿ, ಹಿಡಿದಿಟ್ಕೊಂಡ್ಬಿಟ್ರು ಅಂತ ಹೇಳಿದ್ರಿ, 300 ರೂಪಾಯಿ ಅವತ್ತೇ ಡೌನ್ ಆಯಿತು ಅಂತ ಹೇಳಿದ್ರಿ, ಬಡವರ ಮಕ್ಕಳನ್ನು ಆರಾಮಾಗಿ ಮದುವೆ ಮಾಡ್ಬೋದು ಅಂತ ಹೇಳಿದ್ರಿ. ಏನ್ರಿ ಆಯಿತು ಚಕ್ರವರ್ತಿ ಸೂಲಿಬೆಲೆ ಅವರೇ? ಅವತ್ತಿನ ಬಂಗಾರದ ಬೆಲೆಗೂ ಇವತ್ತಿನ ಬಂಗಾರದ ಬೆಲೆಗೂ ಎಷ್ಟು ಡಿಫ್ರೆನ್ಸ್ ಬಂದಿದೆ ರೀ? 1,00,000 ರೂಪಾಯಿ ಮೇಲ್ಪಟ್ಟು ಹೆಚ್ಚಿಗೆ ಆಗಿದೆಯಲ್ಲ, ನೀವು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಅಂತ ಪ್ರಶ್ನೆ ಮಾಡ್ರಿ. ನಮ್ಮ ಮೀಡಿಯಾಗಳೇ ಪ್ರಶ್ನೆ ಮಾಡಿ. ಮಾತೆತ್ತಿದ್ರೆ ಪಬ್ಲಿಕ್ ಟಿವಿ, ಸುವರ್ಣ ವಾಹಿನಿ, ಇವರು ರಿಪಬ್ಲಿಕ್ ಕನ್ನಡದವರು, ಈ 3 ಜನಕ್ಕೆ ಬೇರೆ ಯಾರು ಸಿಗೋದೇ ಇಲ್ಲ. ಅವ್ರನ್ನ ಕರ್ಕೊಂಡು ಬಂದು ಏನು ಕಾರ್ಯಕ್ರಮಗಳನ್ನು ಮಾಡಿಸ್ತಿರಲ್ಲ, ಪ್ರಶ್ನೆ ಕೇಳ್ತಿರಲ್ಲ, ಕೇಳ್ರಿ ಪ್ರಶ್ನೆ. ನಾವು ಪ್ರಶ್ನೆ ಮಾಡ್ದೆ ಹೋದ್ರೆ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದರೂ ಮಾತಾಡ್ಬೋದಾ? ಇದು ನಮ್ಮ ದೇಶದ ಇವತ್ತಿನ ದುಸ್ಥಿತಿಗೆ. ಇಂತಹ ಕೆಲಸ ಮಾಡದೆ ಯಾವುದಾದ್ರೂ ಒಂದು ಕಾಯಕ ಮಾಡಬೇಕಂತೆ ಒಬ್ಬ ಮನುಷ್ಯ, ಯಾರಾದರೂ ಕಾಯಕ ಮಾಡಬೇಕಂತೆ. ಕಾಯಕ ಮಾಡದೆ ಬರೀ ಭಾಷಣಗಳನ್ನೇ ಮಾಡಿಕೊಂಡು, ನಾನು ಭಾಷಣ ಮಾಡ್ಕೊಂಡೇ ಜೀವನ ಕಳೆದು ಬಿಡ್ತೀನಿ, ನಾನು ಭಾಷಣ ಮಾಡ್ಕೊಂಡೇ ನಾನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರಿ? 100 ಜನ ಏನೋ ಬಲಿಷ್ಠ ಯುವಕರನ್ನು ಕೊಡಿ ದೇಶ ಕಟ್ತೀನಿ ಅಂತ ಹೇಳಿದ್ರು. 100 ಜನ ಬಲಿಷ್ಠ ಯುವಕರನ್ನು ಕೊಡಿ ಅಂತ ಹೇಳಿದ್ರು. ಅದೇ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಇಟ್ಕೊಂಡು ಇವರು ಭಾಷಣ ಮಾಡಿಕೊಂಡು ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು ಯಾವುದಾದ್ರೂ ಇವರು ಪಾಲನೆ ಮಾಡ್ತಾ ಇದ್ದಾರಾ? ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತಂದ್ರು. ಇವರು ಕಾಯಕ ಮಾಡ್ತಾ ಇದ್ದಾರಾ? ಹಾಗಾದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಬಾಲ್ಯ ಇರುತ್ತೆ, ಯೌವನ ಇರುತ್ತೆ, ಸಂಸಾರ ಇರುತ್ತೆ, ಮುಪ್ಪಿರುತ್ತೆ, ಸಾವಿರುತ್ತೆ. ಅವನು ಕುಟುಂಬದ ಜೊತೆ ಸಾಂಸಾರಿಕ ಜೀವನ ಮಾಡಬೇಕು. ಅವನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಲ್ವಾ? ಏನೂ ಮಾಡೋದಿಲ್ಲ. ಮದುವೆ ಆಗದೇ ಇರುವಂತಹ, ಅಧಿಕೃತವಾಗಿ ಮದುವೆ ಆಗದೇ ಇರುವಂಥ ಚಕ್ರವರ್ತಿ ಸೂಲಿಬೆಲೆ ಹೇಳೋದೇನು, 4 ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ. ಇವರೇ ಮದುವೆ ಆಗಲ್ಲ. ಇಂತಹ ಸುಳ್ಳುಗಳನ್ನು ಹೇಳ್ಕೊಂಡು, ಇಂತಹ ದಾರಿ ತಪ್ಪಿಸುವಂಥ ಕೆಲಸ ಹೇಳ್ಕೊಂಡು ಇವತ್ತು ಬಂಗಾರದ ದರ ಗಗನಕ್ಕೇರಿದೆ. ಅದರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ, ಕ್ಷಮೆ ಕೇಳೋದಿಲ್ಲ, ಪಶ್ಚಾತ್ತಾಪ ಆಗ್ತಾ ಇಲ್ಲ ಇವರಿಗೆ. ನಾವು ಟ್ರೋಲ್ ಮಾಡಿಕೊಂಡು ಇವತ್ತಿಗೂ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಕೆಲವರು ಕಮೆಂಟ್ ಮಾಡ್ತಾರೆ. ಆ ಕಮೆಂಟನ್ನು ನೋಡಿದಾಗ ನಮಗೆ ನಗಬೇಕು ಅಳಬೇಕೋ ಒಂದು ಗೊತ್ತಿಲ್ಲ. ಆ ರೀತಿಯಾದಂತಹ ಕಮೆಂಟ್ಗಳನ್ನು ಮಾಡ್ತಾರೆ ಅವರು. ನಾವು ಪ್ರಶ್ನೆ ಮಾಡ್ಬೇಕ್ರಿ, ನಾವು ಸೃಷ್ಟಿ ಮಾಡ್ತಾ ಇಲ್ಲಲ್ಲ. ಚಕ್ರವರ್ತಿ ಹೇಳಿದ್ರಲ್ಲ ಬಂಗಾರದ ಬೆಲೆದು ಆ ಸಂಬಂಧಪಟ್ಟಂತಹ ವಿಡಿಯೋ ಇದು. ಅವರೇ ಮಾತನಾಡಿರುವಂತಹ ವಿಡಿಯೋ ಹಾಕಿರುವಂಥದ್ದು. ಪ್ರಶ್ನೆ ಮಾಡಿ, ಯಾಕ್ರಿ ಚಕ್ರವರ್ತಿ ಸೂಲಿಬೆಲೆ ಎಲ್ಲಾಯಿತು, ಡೌನ್ ಎಲ್ಲಾಯಿತು ಅಂತ ಪ್ರಶ್ನೆ ಮಾಡಿ. ಮೀಡಿಯಾಗಳು ಪ್ರಶ್ನೆ ಮಾಡಬೇಕಲ್ಲ, ಮಾಡೋದಿಲ್ಲ. ಇದು ನಮ್ಮ ದೇಶದ ಇವತ್ತು ನಮ್ಮ ಯುವಕರು ಯಾಕೆ ಈ ರೀತಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದ್ದಾರೆ ಅಂತಂದರೆ, ಪ್ರಶ್ನೆ ಮಾಡೋದಕ್ಕೂ ಹೆದರಿಕೆ ಇವರಿಗೆ ಆ ಧೈರ್ಯನೇ ಇಲ್ಲ. ಸ್ವತಂತ್ರ ಭಾರತದಲ್ಲಿ ನಾವು ಸ್ವತಂತ್ರವಾಗಿರೋದಕ್ಕೆ ಬಲಿದಾನ ಆಗಿರುವಂಥ ಲಕ್ಷಾಂತರ ಜನರು ಇವತ್ತು ಭಾರತ ಸ್ವತಂತ್ರಕ್ಕೋಸ್ಕರವಾಗಿ ಜೀವವನ್ನು ಕೊಟ್ಟಿದ್ದಾರೆ. ನಾವು ಈ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ. ನಮ್ಮ ಕಣ್ಣು ಮುಂದೆ ಇಂಥೆಲ್ಲ ಅನ್ಯಾಯ ಆಗ್ತಾ ಇದ್ರೆ, ಇಂತಹ ಸುಳ್ಳುಗಳು ಬರ್ತಾ ಇದ್ರೆ ಅವರಿಗೆ ಪ್ರಶ್ನೆ ಮಾಡುವಂಥ ಶಕ್ತಿ ನಮ್ಮಲ್ಲಿಲ್ಲ ಅಂತಂದರೆ ನಾವು ಯಾವ ರೀತಿ ಭಾರತೀಯ ಪ್ರಜೆಗಳು ಅಂತ ನಮ್ಗೆ ಅರ್ಥನೇ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.